ಇಂದು ನಾವು ಮಾತನಾಡೋ ವಿಷಯ ಕರ್ನಾಟಕ ಇತಿಹಾಸ ಸಂಸ್ಕೃತಿ ಮತ್ತು ಶುಭ್ರದಿಂದ ತುಂಬಿರುವ ನಮ್ಮ ನಾಡು ಕರ್ನಾಟಕ. ಹೆಸರು ಹೇಗೆ ಬಂದಿತು? ಕರ್ನಾಟಕ ಅನ್ನೋ ಹೆಸರು ಕರುನಾಡು ಅಂದರೆ ಎತ್ತರದ ಭೂಮಿ ಅವವ ಶಕ್ತಿಯ ನಾಡು ಅಂತಾನೆ. ಭಾರತದ ದಕ್ಷಿಣ ಭಾಗದಲ್ಲಿ ಇರುವ ನಮ್ಮ ರಾಜ್ಯ ಇತಿಹಾಸದಲ್ಲೇ ಒಂದು ವಿಭಿನ್ನ ಗುರುತನ್ನು ಹೊಂದಿದೆ. ಪ್ರಾಚೀನ ಕರ್ನಾಟಕದ ಮಹಿಮೆ. ಕರ್ನಾಟಕದ ಇತಿಹಾಸ ಸಾವಿರಾರು ವರ್ಷಗಳಷ್ಟು ಹಳೆಯದು. ಬಾನರು, ಕದಂಬರು, ಚಾಲುಕ್ಯರು, ಹೊರಸರರು, ವಿಜಯನಗರ ಸಾಮ್ರಾಜ್ಯ ಆ ಜಿಲ್ಲಾ ರಾಜವಂಶಗಳು ಕರ್ನಾಟಕದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿವೆ. ಕದಂಬರು ಮೊದಲ ಕನ್ನಡ ಸಾಮ್ರಾಜ್ಯ. ಕದಂಬರು ಮೊದಲ ಕನ್ನಡ ಸಾಮ್ರಾಜ್ಯ ಹಲ್ಗನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿ ಕನ್ನಡಕ್ಕೆ ರಾಜಭಾಷೆಯ ಸ್ಥಾನ ನೀಡಿದರು. ಇದು ನಮಗೆಲ್ಲ ಹೆಮ್ಮೆಯ ವಿಷಯ ಅಲ್ಲವಾ? ಚಾಲುಕ್ಯರ ಕಾಲದಲ್ಲಿ ಉಹೊಳ್ಳೆ, ಬಾದಾಮಿ, ಪಟ್ಟದಕಲ್ಲು ಶಿಲ್ಪಕಲೆಯೇ ಅದ್ಭುತ ಉದಾಹರಣೆಗಳು. ಹೊಸರ ಕಾಲದಲ್ಲಿ ಬೇಲೂರು, ಹಳೆಬೀಡು ಆ ದೇವಾಲಯಗಳು ಇಂದಿಗೂ ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿವೆ. ವಿಜಯನಗರ ಸಾಮ್ರಾಜ್ಯ ಕನ್ನಡರ ಸ್ಫುರ್ರಿ, ಹಂಪಿ ಒಂದು ಕಾಲದಲ್ಲಿ ವಿಶ್ವದ ಅತಿ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಕಾಚನದೇವರಾಯ ಕನ್ನಡ, ತೆಲುಗು, ಸಂಸ್ಕೃತ ಎಲ್ಲ ಭಾಷೆಗಳಿಗೆ ಪ್ರೋತ್ಸಾಹ ನೀಡಿದರೆ ಅವರ ಅರರೆಲ್ಲ ಕಾಲವನ್ನು ಕರ್ನಾಟಕದ ಸುವರ್ಣಯುಗ ಅಂದ ಕರೀತಾರೆ. ಕನ್ನಡ ಈಚನ್ ವರ್ಷಗಳಿಗಿಂತ ಹಳ್ಳೆಯ ಭಾಷೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ. ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತಿ ಇವರು ಕನ್ನಡ ಸಾಹಿತ್ಯವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡರು. ಕರ್ನಾಟಕದ ಸಂಸ್ಕೃತಿ ಮತ್ತು ಹಬ್ಬಗಳು. ಕರ್ನಾಟಕ ಅಂದ್ರೆ ವೈವಿಧ್ಯತೆಯ ನಾಡು. ದಸರಾ, ಮೈಸೂರು, ಉಗಾದಿ, ಮಕರ ಸಂಕ್ರಾಂತಿ, ಕರಗಹಂಪಿ ಉತ್ಸವ ಪ್ರತಿ ಹಬ್ಬವೂ ನಮ್ಮ ಸಂಸ್ಕೃತಿಯ ಜೀವಂತ ಉದಾಹರಣೆ. ಇಂದು ಕರ್ನಾಟಕ ಊಟಿ ರಾಜಧಾನಿ, ಬೆಂಗಳೂರು ಶಿಕ್ಷಣದ ಕೇಂದ್ರ ಸ್ಟಾರ್ಟ್ಅಪ್ ಹಬ್. ಆದರೆ ನಾವು ನಮ್ಮ ಬೇರುಗಳನ್ನು ಮರೆಯಬಾರದು. ಕರ್ನಾಟಕ ಒಂದು ರಾಜ್ಯ ಮಾತ್ರ ಅಲ್ಲ, ಅದು ಒಂದು ಭಾವನೆ, ಒಂದು ಇತಿಹಾಸ, ಒಂದು ಹೆಮ್ಮೆ. ನಾವು ಕನ್ನಡಿಗರು ಅನ್ನೋದು ನಮ್ಮ ಶಕ್ತಿ. ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಕನ್ನಡ, ಜೈ ಕರ್ನಾಟಕ.